ನಾನು ಒಬ್ಬ ಸಭಾಧ್ಯಕ್ಷನಾಗಿ ಶಾಸಕರ ಬೇಡಿಕೆ ಮತ್ತು ಅಲ್ಲಿ ಅನುಕೂಲ ವ್ಯವಸ್ಥೆ ಅವರಿಗೆ ಮಾಡಿಕೊಡೋ ಜವಾಬ್ದಾರಿ ನಂದು. ನಾನು ಯಾವಾಗ ಹೇಳ್ತಾ ಇದ್ದೇನೆ, ಶಾಸಕರನ್ನು ವೈದಿಕಲಾಗಿ ನೋಡಬೇಡಿ, ಅವ್ರ ಮಿತ್ರರಾಗೆ, ನಿಮ್ಮ ತಂದೆ ತಾಯಂದಿರಾಗೆ ಅಥವಾ ನಿಮ್ಮ ಹಿರಿಯ ಅಣ್ಣನಾಗೆ ಅದು ನೋಡಿ. ಎಲ್ಲ ವಯಸ್ಸಿನವರು ಇದ್ದಾರೆ. ಅಧಿವೇಶನ ಸಂದರ್ಭದಲ್ಲಿ ಹೊರಗೆ ಹೋಗಿ ರೆಸ್ಟ್ ತಗೊಳ್ಳುವ ಬದಲು ಎಲ್ಲಚ್ಚಿಗೆ ಮತ್ತೆ ಸೆಷನ್ನಿಂದ ಎಲ್ಲಚ್ಚಿಗೆ ಹೋಗಿ ಅಲ್ಲಿ ರೆಸ್ಟ್ ತಗೊಂಡು ಮತ್ತೆ ಬರುವ ಬದಲು ಅದು ಮತ್ತೆ ದೂರದ ಹೋಟೆಲ್ಗೆ ಹೋಗಿ ಅಲ್ಲಿ ಊಟ ಮಾಡಿ ಬರೋದಲ್ಲಿ ಇಲ್ಲ ವ್ಯವಸ್ಥೆ ಮಾಡಿದರೆ ನಮಗೆ ಇಲ್ಲಿ ಅನುಕೂಲ ಇಲ್ಲ ಅಂತೇಳಿ ಹೊರಗೆ ಹೋಗುವವರು ಕಡಿಮೆ ಆಗ್ತದೆ. ಅವರು ಇಲ್ಲಿ ಅದನ್ನು ಇರ್ತಾರೆ. ಅದಕ್ಕೆ ಅನುಗುಣವಾಗಿ ಕೆಲವೊಂದು ನಾವು ಬೇಸ್ ನೆಸೆಸಿಟಿ ನಾವು ಇದು ಕೊಟ್ಟಿದ್ದೇವೆ. ಅದಕ್ಕೆ ಏನಿದೆ ಅದು ಕೂಡ ನಾವು ರೆಂಟಲ್ಲಿ ತೆಗೊಳ್ಳೋದಾದರೂ ಕೂಡ ಕಮ್ಮಿ, ಪರ್ಚೇಸ್ ಆಗಿದ್ರು ಕೂಡ ಕಮ್ಮಿ. ಏನು ರೇಟ್ ಒಟ್ಟಾರೆ ಟೋಟಲ್ ಖರ್ಚು ಎಷ್ಟಾಗ್ಬೋದು ಅಂತ ಹೇಳಿದರೆ ಮ್ಯಾಕ್ಸಿಮಮ್ ಒಂದು 4 ಲಕ್ಷ ರೂಪಾಯಿ ಆಗ್ಬೋದು. ಅದಕ್ಕೆ 224 ಶಾಸಕರಿಗೆ ಒಂದು ಸೆಷನ್ ನಡೆಯುವಾಗ ಅವರೊಂದು ಅನುಕೂಲಕ್ಕೆ ಒಂದು 4 ಲಕ್ಷ ರೂಪಾಯಿ ಖರ್ಚು ಮಾಡೋದು ಅದು ದೊಡ್ಡ 224 ದೊಡ್ಡ ಮೊತ್ತ ಆಗ್ತದೆ. 2,000 ರೂಪಾಯಿ ಆಯಿತು ಒಬ್ಬರಿಗೆ 224 ಅಂತ ಹೇಳಿದರೆ. ಒಂದು ಇದು ಏನು ದೊಡ್ಡ ಮಟ್ಟ ಖರ್ಚು ಬರೋದಿಲ್ಲ. ಎರಡನೇದು ಮಸಾಜ್ ಚೇರ್ಗೂ ನಮಗೆ ಯಾವುದೇ ಚಾರ್ಜ್ ಇಲ್ಲ. ಏನು ಇವತ್ತು ಕಂಪನಿ ಡೆಮೋ ಹಾಕಿದ್ದಾರೆ ಅದನ್ನು ಬಹುಶಃ ನಾವು ಇವತ್ತು ಅದನ್ನು ಯಾವ ರೀತಿ ನೋಡಿಕೊಳ್ಳಲಿಕ್ಕೆ ಇದೆ. ಮತ್ತು ಚೆನ್ನಾಗಿದೆ ಮೆಂಬರ್ ಅದನ್ನು ಮನೆಗೆ ಅವರೇ ಸ್ವಂತ ದುಡ್ಡಲ್ಲಿ ಅವರಿಗೆ ಪರ್ಚೇಸ್ ಮಾಡ್ಬೋದು. ಯಾವುದು ಖರ್ಚು ವೆಚ್ಚ ಕಡಿಮೆ ಮಾಡಿ ಕೊಡುವ ಸವಲತ್ತನ್ನು ಕೊಟ್ಟರೆ ಇದರಲ್ಲಿ ಸಮಸ್ಯೆ ಏನಿದೆ? ಟೀಕೆ ಮಾಡೋರು ಇರಲಿ ಅದು ಇನ್ನೊಬ್ಬರು ಇರಲಿ, ನಮಗೆ ಯಾವುದೇ ಪಕ್ಷಾಧಾರಿತವಾಗಿಲ್ಲ. ಅದು ಎಲ್ಲರಿಗೂ ಕೊಡುವಂಥ ಅವಕಾಶ. ಮತ್ತು BJP ಪಕ್ಷದ ಮತ್ತು ಪ್ರತಿಪಕ್ಷದ ನಾಯಕರೇ ನೀವು ಆಡಳಿತ ಲಾಂಜಲ್ಲಿ ಮಾತ್ರ ಅಲ್ಲ, ನಮ್ಮ ಲಾಂಜಲ್ಲಿ ಕೂಡ ಹಾಕಿ ಅಂತ ಕೂಡ ನಮ್ಮ ಹತ್ರ ಬಂದು ಕೇಳಿದ್ದು. ಅವ್ರ ಬೇಡಿಕೆ ಕೂಡ ಇತ್ತು. ಅದು ಸ್ವಾಭಾವಿಕ ಇರುವಂಥ ಅದೇನು ಇದಿಲ್ಲ. ಕೆಲವರು ಯಾರಾದ್ರ ಬಗ್ಗೆ ಟೀಕೆ ಮಾಡ್ತಾರೆ, ಅದು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಒಂದು ಎರಡು, ಅಟ್ಲೀಸ್ಟ್ ಟೀಕೆ ಮಾಡುವವರು ಕೂಡ ಸಂಪೂರ್ಣವಾದ ಅಟೆಂಡೆನ್ಸ್ ಅಸೆಂಬ್ಲಿ ಒಳಗಡೆ ಇರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಲ್ಲಿ 224 ಮಾಲ್ಗಿದ್ರೆ ಮಾತ್ರ ನಾನು ಎಂತ ಮಾಡೋದು ಇಲ್ಲಿ? ಅದಕ್ಕೆ ಯಾರಿಗೆ ಬೇಕು ಅವ್ರು ಮಾತ್ರ ಅಲ್ಲಿ ಹೋಗ್ತಾರೆ. ಅದಕ್ಕೆ ನಾವು ಸೀಮಿತವಾಗಿ ಇಟ್ಟಿದ್ದೇವೆ. ವಿರಾಮದ ನಂತರ ನೀವು ರೆಸ್ಟ್ ಮಾಡಲಿ ಅಂತೇಳಿ ಆಗ್ತಿದ್ದೀವಿ. ಹೌದು, ಎಲ್ಲ ಟೈಮಲ್ಲೂ ಅಲ್ಲೇ ಇರ್ತಾರೆ, ಕಲಾಪದಲ್ಲಿ ಇಲ್ಲ ಅಂಥದ್ದು ಯಾವುದೂ ಇಲ್ಲ. ಕಲಾಪಾಠ ನೋಡಿ ಎಲ್ಲರಿಗೂ ಕೂಡ ಸೆಷನ್ ಬರಲಿಕ್ಕೆ ಇಂಟ್ರೆಸ್ಟ್ ಇದೆ. ಪ್ರಾಬ್ಲಮ್ ಏನಿದೆ, ಮುಂಚೆ ಊಟಕ್ಕೆ ಸ್ಪಷ್ಟವಾದ ಊಟ ಸಿಗ್ತಿರಲಿಲ್ಲ. ಅವ್ರಿಗೆ ಹೆಲ್ತ್ ಕನ್ಸರ್ನ್ ಕೂಡ ಇದೆ ಅಲ್ಲ. ಅದಕ್ಕೆ ಅವರು ಹೋಟೆಲ್ಗೆ ಹೋಗ್ತಿದ್ರು. ಹೋಟೆಲ್ಗೆ ಹೋದರೆ ಮತ್ತೆ ಬರೋವಾಗ ಲೇಟ್ ಆಗ್ತಿತ್ತು. ಅಥವಾ ಊಟ ಆದ ನಂತರ ನಮ್ಗೆ 1 ಗಂಟೆ ಗ್ಯಾಪ್ ಇದೆ. 20 ನಿಮಿಷದಲ್ಲಿ ಊಟ ಮಾಡಿ ಮುಗಿಸ್ತಾರೆ. ಮತ್ತು 1 ಗಂಟೆ ಇದೆ, ಏನು ಸ್ವಲ್ಪ ರೆಸ್ಟ್ ತಗೊಂಡು ಬರುವಂಥ ಭಾವನೆ. ಈ ರೀತಿ ಸಣ್ಣ ಸಣ್ಣ ವಿಚಾರಗಳು ಇರುವಂಥ ಇದಕ್ಕೆ ಹಾಗೆಲ್ಲ ಈಗ ನಾವು ನೀರು ಕೊಡ್ತಾ ಇದ್ದೇವೆ. ಒಳಗಡೆ ನೀರು ಅಲ್ಲಿ ಕೊಡ್ತಾ ಇದ್ದೇವೆ. ಆಲೋಚನೆ ಮಾಡಿದ್ದೆ, ಯಾಕೆಂದರೆ ಬರೀ ನಾನು ಟೀ ಒಂದು ಕಾಫಿ ಟೀ ಕುಡಿದು ಬರ್ತೇನೆ ಅಂತೇಳಿ ಹೊರಗೆ ಹೋಗೋರು ಹಾಗಂದೆ. ಅದೇ ನಾನು ಕೂಡ ಶಾಸನ ಆಗಾಗ ಹೋಗ್ತಿದ್ದೆ. ಯಾಕೆಂದರೆ ಒಂದೇ ಕಡೆ ಕೂತು ನಮ್ಗೆ ಕೂಡ ಸಾಕಾಗೋ ಕಾರಣ. ಸೊ ನಾವು ಹೊರಗೆ ಬಂದ ತಕ್ಷಣ ಅಲ್ಲಿ ಊರವರು ಪಬ್ಲಿಕ್ ಇವರು ಹರಟೆ ಮಾಡಿಕೊಂಡು ಮತ್ತು ಅಲ್ಲಿ ಒಳಗೆ ಅಸೆಂಬ್ಲಿ ನಡೀತಾ ಇದೆ, ಇಲ್ಲಿಯವ್ರಿಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದು. ಅದು ಆಲೋಚನೆ ಚಿಂತನೆ ಇದೆ. ನಾವು ಚರ್ಚೆ ಮಾಡಿದ್ರೆ ನಾವು ತೀರ್ಮಾನ ತಗೊಳ್ತೀವಿ. ಇಲ್ಲ ಒಂದು ಆಲೋಚನೆ ಮಾತ್ರ ಸರ್. ಆಮೇಲೆ ಅಸೆಂಬ್ಲಿ ಒಳಗಡೆ ಅಪೋಸಿಷನ್ ಪಾರ್ಟಿಯವ್ರನ್ನ ಸರಿಯಾಗಿ ಫೋಕಸ್ ಮಾಡ್ತಿಲ್ಲ ಅಂತ ಬಹಳಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಇಲ್ಲ ಅದೇ ಏನೋ ಸಣ್ಣ ಪುಟ್ಟ ಟೆಕ್ನಿಕಲ್ ಸಮಸ್ಯೆ ಇತ್ತು, ಎಲ್ಲ ಕೂಡ ಸಹ ಬಗೆಹರಿಸಿದ್ದಾರೆ. ಅಲ್ಲ, ಅವರು ಪ್ರೊಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಏನು ಗಂಭೀರವಾದಂಥ ವಿಚಾರ ಪ್ರಸ್ತಾಪ ಮಾಡಿದಾಗಲೇ ಅದೇ ಯಾವ ಕೂಡ ಆಗಲಿಲ್ಲ. ಮೊನ್ನೆ ಒಂದು ಸಣ್ಣ ವಿಚಾರ ಆಯಿತು, ನಾನು ಕರೆದ ಟೆಕ್ನಿಕಲ್ ಸಮಸ್ಯೆ ಸರಿಪಡಿಸಂತ ಹೇಳಿದ್ದಾರೆ, ಅದನ್ನು ಸರಿಪಡಿಸಿದ್ದಾರೆ ಸರ್. ಆಮೇಲೆ ಇದು ಶಾಸಕರಿಗೆ ಕ್ಲಬ್ ವಿಚಾರ ಏನು ಸರ್ ಮಾಡ್ತೇನೆ ನೋಡಿ. IAS ಆಫೀಸರ್ಗೆ ಕ್ಲಬ್ ಇದೆ, KS ಆಫೀಸರ್ಗೆ ಕ್ಲಬ್ ಇದೆ, ಸರ್ಕಾರಿ ನೌಕರನವರಿಗೆ ಒಂದು ಜಾಗದಿಂದ ಒಂದು ಕೂತ್ಕೊಳ್ಳಲಿಕ್ಕೆ, ಮಾತಾಡಲಿಕ್ಕೆ, ಊಟ ಮಾಡಲಿಕ್ಕೆಲ್ಲ. ಇಷ್ಟು ಶಾಸಕರಿಗೆ ಇರಲಿಲ್ಲ. ಈ ಸಲ ಶಾಸಕರದನ್ನು ಮಾಡ್ತೇವೆ. ಶಾಸಕರ ವೇತನ ಹೆಚ್ಚಳ ನಮ್ಗೆ ಗೊತ್ತಿಲ್ಲ. ಆಯ್ತು, ಅಲ್ಲಿ ಸರ್ಕಾರದ ಮಂತ್ರಿ ಯಾವುದು ಅಲ್ಲ. ಈಗ ಆಲ್ರೆಡಿ ಸ್ಟಾರ್ಟೆಡ್ ರನ್ನಿಂಗ್ ಎಲ್ಲ ಇದ್ದಂಥ ಸ್ಟ್ರಕ್ಚರನ್ನೇ ಯಾವ ಅದಕ್ಕೆ ಇದನ್ನು ಓಡಿಸ್ತಾ ಇದು ನಮ್ಮ ಅಖಿಲ ಅದನ್ನು ಏನು ನಾವು ಅಡಚಣೆ ಮಾಡದೆ ಇದ್ದದ್ದನ್ನೇ ಇದ್ದ ರೀತಿಯಲ್ಲಿ ಪರ್ಮಿಷನ್ ಮಾಡ್ತೇವೆ. ಆದಷ್ಟು ಕೆಲಸ ಪ್ರಾರಂಭ ಮಾಡ್ತೇವೆ. ನೀವು ಪ್ರಮುಖವಾಗಿ ಸಚಿವ ಸ್ಥಾನಕ್ಕೇನೋ ಸ್ವಲ್ಪ ಡಿಮ್ಯಾಂಡ್ ಮಾಡ್ತಿದ್ದೀರಾ ಅಂತ ಯಾವುದು? ಈಗ ನಾನು ಅಲ್ಲಿ ಅಸೆಂಬ್ಲಿ ನಡೆಸ್ತಾ ಇದ್ದೇನೆ, ಅದೇ ಜಾಗದಲ್ಲಿದ್ದೇನೆ. ನಂದು ಯಾವ ಸಬ್ಜೆಕ್ಟಿಗೆ ಇಲ್ಲ. ನಾನು ಎಲ್ಲಿ ಹೋದರೂ ಕೂಡ ಖುಷಿಯಲ್ಲಿ
ನನಗೆ ಯಾವ ಖುಷಿ ಅಂತ ನಾವು ರಾಜ್ಯಕ್ಕೆ ಕಾಣೋದಿಲ್ಲ, ಅವತ್ತು ರಾಜ್ಯಕ್ಕೆ ಬಿಟ್ಟು ನಿವೃತ್ತಿ ಆಗ್ತದೆ. ನಾನು ಒಬ್ಬ ಸಭಾಧ್ಯಕ್ಷನಾಗಿ ಶಾಸಕರ ಬೇಡಿಕೆ ಮತ್ತು ಅಲ್ಲಿ ಅನುಕೂಲ ವ್ಯವಸ್ಥೆ ಅವರಿಗೆ ಮಾಡಿಕೊಡೋ ಜವಾಬ್ದಾರಿ ನಂದು. ನಾನು ಯಾವಾಗ ಹೇಳ್ತಾ ಇದ್ದೇನೆ, ಶಾಸಕರನ್ನು ವೈದಿಕಲಾಗಿ ನೋಡಬೇಡಿ, ಅವ್ರ ಮಿತ್ರರಾಗೆ, ನಿಮ್ಮ ತಂದೆ ತಾಯಂದಿರಾಗೆ ಅಥವಾ ನಿಮ್ಮ ಹಿರಿಯ ಅಣ್ಣನಾಗೆ ಅದು ನೋಡಿ. ಎಲ್ಲ ವಯಸ್ಸಿನವರು ಇದ್ದಾರೆ. ಅಧಿವೇಶನ ಸಂದರ್ಭದಲ್ಲಿ ಹೊರಗೆ ಹೋಗಿ ರೆಸ್ಟ್ ತಗೊಳ್ಳುವ ಬದಲು ಎಲ್ಲಚ್ಚಿಗೆ ಮತ್ತೆ ಸೆಷನ್ನಿಂದ ಎಲ್ಲಚ್ಚಿಗೆ ಹೋಗಿ ಅಲ್ಲಿ ರೆಸ್ಟ್ ತಗೊಂಡು ಮತ್ತೆ ಬರುವ ಬದಲು ಅದನ್ನು ಮತ್ತೆ ದೂರದ ಹೋಟೆಲ್ಗೆ ಹೋಗಿ ಅಲ್ಲಿ ಊಟ ಮಾಡಿ ಬರೋದಲ್ಲಿ ಇಲ್ಲ ವ್ಯವಸ್ಥೆ ಮಾಡಿದರೆ ನಮಗೆ ಇಲ್ಲಿ ಅನುಕೂಲ ಇಲ್ಲ ಅಂತೇಳಿ ಹೊರಗೆ ಹೋಗುವವರು ಕಡಿಮೆ ಆಗ್ತದೆ. ಅವರು ಇಲ್ಲಿ ಅದನ್ನು ಇರ್ತಾರೆ. ಅದಕ್ಕೆ ಅನುಗುಣವಾಗಿ ಕೆಲವೊಂದು ನಾವು ಬೇಸ್ ನೆಸೆಸಿಟಿ ನಾವು ಇದು ಕೊಟ್ಟಿದ್ದೇವೆ. ಅದಕ್ಕೇನಿದೆ ಅದು ಕೂಡ ನಾವು ರೆಂಟಲ್ಲಿ ತೆಗೊಳ್ಳೋದಾದರೂ ಕೂಡ ಕಮ್ಮಿ, ಪರ್ಚೇಸ್ ಆಗಿದ್ರು ಕೂಡ ಕಮ್ಮಿ. ಏನು ರೇಟ್ ಒಟ್ಟಾರೆ ಟೋಟಲ್ ಖರ್ಚು ಎಷ್ಟಾಗ್ಬೋದು ಅಂತ ಹೇಳಿದರೆ ಮ್ಯಾಕ್ಸಿಮಮ್ ಒಂದು 4 ಲಕ್ಷ ರೂಪಾಯಿ ಆಗ್ಬೋದು. ಅದಕ್ಕೆ 224 ಶಾಸಕರಿಗೆ ಒಂದು ಸೆಷನ್ ನಡೆಯುವಾಗ ಅವರೊಂದು ಅನುಕೂಲಕ್ಕೆ ಒಂದು 4 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ಅದು ದೊಡ್ಡ 224 ದೊಡ್ಡ ಮೊತ್ತ ಆಗ್ತದೆ. 2,000 ರೂಪಾಯಿ ಆಯಿತು ಒಬ್ಬರಿಗೆ 224 ಅಂತ ಹೇಳಿದರೆ. ಒಂದು ಇದು ಏನು ದೊಡ್ಡ ಮಟ್ಟ ಖರ್ಚು ಬರೋದಿಲ್ಲ. ಎರಡನೇದು ಮಸಾಜ್ ಚೇರ್ಗೂ ನಮಗೆ ಯಾವುದೇ ಚಾರ್ಜ್ ಇಲ್ಲ. ಏನು ಇವತ್ತು ಕಂಪನಿ ಡೆಮೋ ಹಾಕಿದ್ದಾರೆ ಅದನ್ನು ಬಹುಶಃ ನಾವು ಇವತ್ತು ಅದನ್ನು ಯಾವ ರೀತಿ ನೋಡಿಕೊಳ್ಳಿಕ್ಕೆ ಇದೆ. ಮತ್ತು ಚೆನ್ನಾಗಿದೆ ಮೆಂಬರ್ಗೆ ಅದನ್ನು ಮನೆಗೆ ಅವರೇ ಸ್ವಂತ ದುಡ್ಡಲ್ಲಿ ಅವರಿಗೆ ಪರ್ಚೇಸ್ ಮಾಡ್ಬೋದು. ಯಾವುದು ಖರ್ಚು ವೆಚ್ಚ ಕಡಿಮೆ ಮಾಡಿ ಕೊಡುವ ಸವಲತ್ತನ್ನು ಕೊಟ್ಟರೆ ಇದರಲ್ಲಿ ಸಮಸ್ಯೆ ಏನಿದೆ? ಟೀಕೆ ಮಾಡೋರು ಇರಲಿ ಅದು ಇನ್ನೊಬ್ಬರು ಇರಲಿ, ನಮಗೆ ಯಾವುದೇ ಪಕ್ಷಾಧಾರಿತವಾಗಿಲ್ಲ. ಅದು ಎಲ್ಲರಿಗೂ ಕೊಡುವಂಥ ಅವಕಾಶ. ಮತ್ತು BJP ಪಕ್ಷದ ಮತ್ತು ಪ್ರತಿಪಕ್ಷದ ನಾಯಕರೇ ನೀವು ಆಡಳಿತ ಲಾಂಜಲ್ಲಿ ಮಾತ್ರ ಅಲ್ಲ, ನಮ್ಮ ಲಾಂಜಲ್ಲಿ ಕೂಡ ಹಾಕಿ ಅಂತ ಕೂಡ ನಮ್ಮ ಹತ್ರ ಬಂದು ಕೇಳಿದ್ದು. ಅವ್ರ ಬೇಡಿಕೆ ಕೂಡ ಇತ್ತು. ಅದು ಸ್ವಾಭಾವಿಕ ಇರುವಂಥ ಅದೇನು ಇದಿಲ್ಲ. ಕೆಲವರು ಯಾರಾದ್ರ ಬಗ್ಗೆ ಟೀಕೆ ಮಾಡ್ತಾರೆ, ಅದು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಒಂದು ಎರಡು, ಅಟ್ಲೀಸ್ಟ್ ಟೀಕೆ ಮಾಡುವವರು ಕೂಡ ಸಂಪೂರ್ಣವಾದ ಅಟೆಂಡೆನ್ಸ್ ಅಸೆಂಬ್ಲಿ ಒಳಗಡೆ ಇರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕೆಲವು ಶಾಸಕರು ಕುರ್ಚಿ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳ್ತಾರೆ. ಯಾವುದು? ಅವರಲ್ಲೇ ನಾವು 224 ಜನ MLA-ಗಳಿದ್ದೀವಿ, 15 ಜನ ಸಾಕಲ್ಲ ಅಂತ ಹೇಳ್ತಾರೆ. ಇನ್ನು ಕೆಲವು ಅಲ್ಲ, ಇಲ್ಲಿ 224 ಮಲಗಿದ್ರೆ ಮಾತ್ರ ನಾನೆಂತ ಮಾಡೋದು ಇಲ್ಲಿ? ಅದಕ್ಕೆ ಯಾರಿಗೆ ಬೇಕು ಅವ್ರು ಮಾತ್ರ ಅಲ್ಲಿ ಹೋಗ್ತಾರೆ. ಅದಕ್ಕೆ ನಾವು ಸೀಮಿತವಾಗಿ ಇಟ್ಟಿದ್ದೇವೆ. ವಿರಾಮದ ನಂತರ ನೀವು ರೆಸ್ಟ್ ಮಾಡಲಿ ಅಂತೇಳಿ ಆಗ್ತಿದ್ದೀವಿ. ಹೌದು. ಎಲ್ಲ ಟೈಮಲ್ಲೂ ಅಲ್ಲೇ ಇರ್ತಾರೆ, ಕಲಾಪದಲ್ಲೂ ಇರೋದಿಲ್ಲ ಅಂತೇಳಿ. ಇಲ್ಲ, ಅಂಥದ್ದು ಯಾವುದೂ ಇಲ್ಲ. ಕಲಾಪಾಠ ನೋಡಿ, ಎಲ್ಲರಿಗೂ ಕೂಡ ಸೆಷನ್ ಬರಲಿಕ್ಕೆ ಇಂಟ್ರೆಸ್ಟ್ ಇದೆ. ಪ್ರಾಬ್ಲಮ್ ಏನಿದೆ, ಮುಂಚೆ ಊಟಕ್ಕೆ ಸ್ಪಷ್ಟವಾದ ಊಟ ಸಿಗ್ತಿರಲಿಲ್ಲ. ಅವ್ರಿಗೆ ಹೆಲ್ತ್ ಕನ್ಸರ್ನ್ ಕೂಡ ಇದೆ ಅಲ್ಲ. ಅದಕ್ಕೆ ಅವರು ಹೋಟೆಲ್ಗೆ ಹೋಗ್ತಿದ್ರು. ಹೋಟೆಲ್ಗೆ ಹೋದರೆ ಮತ್ತೆ ಬರೋವಾಗ ಲೇಟ್ ಆಗ್ತಿತ್ತು. ಅಥವಾ ಊಟ ಆದ ನಂತರ ನಮ್ಗೆ 1 ಗಂಟೆ ಗ್ಯಾಪ್ ಇದೆ. 20 ನಿಮಿಷದಲ್ಲಿ ಊಟ ಮಾಡಿ ಮುಗಿಸ್ತಾರೆ. ಮತ್ತು 1 ಗಂಟೆ ಇದೆ, ಏನು ಸ್ವಲ್ಪ ರೆಸ್ಟ್ ತಗೊಂಡು ಬರುವಂಥ ಭಾವನೆ. ಈ ರೀತಿ ಸಣ್ಣ ಸಣ್ಣ ವಿಚಾರಗಳು ಇರುವಂಥ ಇದಕ್ಕೆ ಅಸೆಂಬ್ಲಿ ಒಳಗಡೆ ಟೀ ಕಾಫಿ ಕೊಡೋ ವ್ಯವಸ್ಥೆ ಹಾಗೆಲ್ಲ ಈಗ ನಾವು ನೀರು ಕೊಡ್ತಾ ಇದ್ದೇವೆ. ಒಳಗಡೆ ನೀರು ಅಲ್ಲಿ ಕೊಡ್ತಾ ಇದ್ದೇವೆ. ಆಲೋಚನೆ ಮಾಡಿದ್ದೆ, ಯಾಕೆಂದರೆ ಬರೀ ನಾನು ಟೀ ಒಂದು ಕಾಫಿ ಟೀ ಕುಡಿದು ಬರ್ತೇನೆ ಅಂತೇಳಿ ಹೊರಗೆ ಹೋಗೋರು ಹಾಗಂದೆ. ಅದೇ ನಾನು ಕೂಡ ಶಾಸನ ಆಗಾಗ ಹೋಗ್ತಿದ್ದೆ. ಯಾಕೆಂದರೆ ಒಂದೇ ಕಡೆ ಕೂತು ನಮ್ಗೆ ಕೂಡ ಸಾಕಾಗೋ ಕಾರಣ. ಸೊ ನಾವು ಹೊರಗೆ ಬಂದ ತಕ್ಷಣ ಅಲ್ಲಿ ಊರವರು ಪಬ್ಲಿಕ್ ಇವರು ಹರಟೆ ಮಾಡಿಕೊಂಡು ಮತ್ತು ಅಲ್ಲಿ ಒಳಗೆ ಅಸೆಂಬ್ಲಿ ನಡೀತಾ ಇದೆ, ಇಲ್ಲಿಯವ್ರಿಗೆ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದು. ಅದು ಆಲೋಚನೆ ಚಿಂತನೆ ಇದೆ. ನಾವು ಚರ್ಚೆ ಮಾಡಿದ್ರೆ ನಾವು ತೀರ್ಮಾನ ತಗೊಳ್ತೀವಿ. ಇಲ್ಲ ಒಂದು ಆಲೋಚನೆ ಮಾತ್ರ. ಸರ್, ಆಮೇಲೆ ಅಸೆಂಬ್ಲಿ ಒಳಗಡೆ ಅಪೋಸಿಷನ್ ಪಾರ್ಟಿಯವ್ರನ್ನ ಸರಿಯಾಗಿ ಫೋಕಸ್ ಮಾಡ್ತಿಲ್ಲ ಅಂತ ಬಹಳಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಇಲ್ಲ, ಅದೇ ಏನೋ ಸಣ್ಣ ಪುಟ್ಟ ಟೆಕ್ನಿಕಲ್ ಸಮಸ್ಯೆ ಇತ್ತು, ಎಲ್ಲ ಕೂಡ ಸ್ವಲ್ಪ ಬಗೆಹರಿಸಿದ್ದಾರೆ. ಅಲ್ಲ, ಅವರು ಪ್ರೊಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಏನು ಗಂಭೀರವಾದಂಥ ವಿಚಾರ ಪ್ರಸ್ತಾಪ ಮಾಡಿದಾಗಲೇ ಅದೇ ಯಾವ ಕೂಡ ಆಗಲಿಲ್ಲ. ಮೊನ್ನೆ ಒಂದು ಸಣ್ಣ ವಿಚಾರ ಆಯಿತು, ನಾನು ಕರೆದ ಟೆಕ್ನಿಕಲ್ ಸಮಸ್ಯೆ ಸರಿಪಡಿಸಂತ ಹೇಳಿದ್ದಾರೆ, ಅದನ್ನು ಸರಿಪಡಿಸಿದ್ದಾರೆ. ಸರ್, ಆಮೇಲೆ ಇದು ಶಾಸಕರಿಗೆ ಕ್ಲಬ್ ವಿಚಾರ ಏನು ಸರ್ ಮಾಡ್ತೇನೆ ಬಿಡುಗಡೆ ನೋಡಿ. IAS ಆಫೀಸರ್ಗೆ ಕ್ಲಬ್ ಇದೆ, KS ಆಫೀಸರ್ಗೆ ಕ್ಲಬ್ ಇದೆ, ಸರ್ಕಾರಿ ನೌಕರನವರಿಗೆ ಒಂದು ಜಾಗದಿಂದ ಒಂದು ಕೂತ್ಕೊಳ್ಳಿಕ್ಕೆ, ಮಾತಾಡಲಿಕ್ಕೆ, ಊಟ ಮಾಡಲಿಕ್ಕೆಲ್ಲ. ಇಷ್ಟು ಶಾಸಕರಿಗೆ ಇರಲಿಲ್ಲ. ಈ ಸಲ ಶಾಸಕರದನ್ನು ಮಾಡ್ತೇವೆ. ಈಗ ಶಾಸಕರ ವೇತನ ಹೆಚ್ಚಳ ನಮ್ಗೆ ಗೊತ್ತಿಲ್ಲ. ಆಯ್ತು, ಸರ್ಕಾರದ ಮಂತ್ರಿ ಯಾವುದು ಅಲ್ಲ, ಈಗ ಆಲ್ರೆಡಿ ಸ್ಟಾರ್ಟೆಡ್ ರನ್ನಿಂಗ್ ಎಲ್ಲ ಇದ್ದಂಥ ಸ್ಟ್ರಕ್ಚರನ್ನೇ ಯಾವ ಅದಕ್ಕೆ ಇದನ್ನು ಓಡಿಸ್ತಾ ಇದು ನಮ್ಮ ಅಖಿಲ ಅದನ್ನು ಏನು ನಾವು ಅಡಚಣೆ ಮಾಡದೆ ಇದ್ದದ್ದನ್ನೇ ಇದ್ದ ರೀತಿಯಲ್ಲಿ ಪರ್ಮಿಷನ್ ಮಾಡ್ತೇವೆ. ಆದಷ್ಟು ಕೆಲಸ ಪ್ರಾರಂಭ ಮಾಡ್ತೇವೆ. ಆಮೇಲೆ ನೀವು ಪ್ರಮುಖವಾಗಿ ಸಚಿವ ಸ್ಥಾನಕ್ಕೇನೋ ಸ್ವಲ್ಪ ಡಿಮ್ಯಾಂಡ್ ಮಾಡ್ತಿದ್ದೀರಾ ಅಂತ ಯಾವುದು? ಈಗ ನಾನು ಅಲ್ಲಿ ಅಸೆಂಬ್ಲಿ ನಡೆಸ್ತಾ ಇದ್ದೇನೆ, ಅದೇ ಜಾಗದಲ್ಲಿದ್ದೇನೆ. ನಂದು ಯಾವ ಸಬ್ಜೆಕ್ಟ್ ಇಲ್ಲ. ಸ್ಥಾನದಲ್ಲಿ ನಾನು ಎಲ್ಲಿ ಹೋದರೂ ಕೂಡ ಖುಷಿಯಲ್ಲಿ
ನನಗೆ ಯಾವ ಖುಷಿ ಅಂತ ನಾನು ರಾಜ್ಯಕ್ಕೆ ಕಾಣೋದಿಲ್ಲ, ಅವತ್ತು ರಾಜ್ಯಕ್ಕೆ ಬಿಟ್ಟು ನಿವೃತ್ತಿ ಆಗ್ತೇನೆ.